ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. 1857ರ ದಂಗೆಗೆ ಸೈನಿಕ ಕಾರಣಗಳಾವು? ಈ ಪ್ರಶ್ನೆ ಜೂನ್ 2015ರಲ್ಲಿ ಬಂದಿದೆ. ಉತ್ತರವನ್ನು ನೋಡೋಣ. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗಿರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಈ ಪ್ರಶ್ನೆಯನ್ನು ನೋಡಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಹಾಗೂ ಸೈನಿಕ ಅಂಶಗಳು ಹೇಗೆ ಪ್ರೇರಕವಾದವು? ಇದು ಜೂನ್ 2015ರಲ್ಲಿ ಬಂದಿದೆ. ಉತ್ತರ: ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಹಲವು ದೇಶೀಯ ಸಂಸ್ಥಾನಗಳು ಅಸ್ತಿತ್ವ ಕಳೆದುಕೊಂಡವು. ಅನೇಕ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಅನೇಕ ರಾಜರುಗಳ ಪದಚ್ಯುತಿ. ಅನೇಕ ಸೈನಿಕರು ನಿರುದ್ಯೋಗಿಗಳಾದರು. ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗೆ ಪ್ರೇರಕ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಈ ಪ್ರಶ್ನೆಯನ್ನು ನೋಡೋಣ. ಬಹುಮುಖ್ಯವಾದ ಪ್ರಶ್ನೆ. 1857ರ ದಂಗೆಯ ರಾಜಕೀಯ ಹಾಗೂ ಆರ್ಥಿಕ ಕಾರಣಗಳನ್ನು ವಿವರಿಸಿ. ಇದು ಏಪ್ರಿಲ್ 2016, ಜೂನ್ 2019ರಲ್ಲಿ ಬಂದಿದೆ. ಉತ್ತರ: ರಾಜಕೀಯ ಕಾರಣಗಳು. ಸತಾರಾ, ಝಾನ್ಸಿ, ಉದಯಪುರ, ಜೈಪುರ ಬ್ರಿಟಿಷರ ವಶ. ರಾಜ ಪದವಿಗಳ ರದ್ದತಿ. ರಾಜರ ಪದಚ್ಯುತಿ. ಸೈನಿಕರ ನಿರುದ್ಯೋಗ. ಇನ್ನು ಆರ್ಥಿಕ ಕಾರಣಗಳು: ಕೈಗಾರಿಕಾ ಕ್ರಾಂತಿ, ನಿರುದ್ಯೋಗ, ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ, ಜಮೀನ್ದಾರರಿಂದ ಕೃಷಿಕರ ಶೋಷಣೆ, ಇನಾಮ್ ಭೂಮಿಯನ್ನು ಮರಳಿ ಪಡೆದುದು. ಈ ಪ್ರಶ್ನೆಯನ್ನು ನೋಡಿ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿತು, ವಿವರಿಸಿ. ಜೂನ್ 2016, ಏಪ್ರಿಲ್ 2023ರಲ್ಲಿ ಬಂದಿದೆ. ಬಹುಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಉತ್ತರ: ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಕೊನೆ, ರಾಣಿಗೆ ವರ್ಗಾವಣೆ, ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಜವಾಬ್ದಾರಿ, 1858ರಲ್ಲಿ ರಾಣಿಯ ಘೋಷಣೆ, ಕಂಪನಿಯ ಒಪ್ಪಂದಗಳ ಅಂಗೀಕಾರ, ವಿಸ್ತರಣಾ ನೀತಿಯ ಕೊನೆ, ಸುಭದ್ರ ಸರ್ಕಾರ, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯ ನೀತಿ, ಭಾರತೀಯರ ಬೆಂಬಲಕ್ಕೆ ಒತ್ತು, ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ, ಪರ್ಯಾಯ ಹೋರಾಟ ಮಾರ್ಗದ ಚಿಂತನೆ. ಈ ಪ್ರಶ್ನೆ ನೋಡಿ. ಅನೇಕ ಆರ್ಥಿಕ ಬದಲಾವಣೆಗಳು 1857ರ ದಂಗೆಗೆ ಕಾರಣವಾದವು, ಸಮರ್ಥಿಸಿ. ಇದು ಏಪ್ರಿಲ್ 2017ರಲ್ಲಿ ಬಂದಿದೆ. ಉತ್ತರ: ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ದೇಶೀಯ ಕೈಗಾರಿಕೆಗಳ ನಾಶ, ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು, ಗೃಹ ಕೈಗಾರಿಕೆಗಳ ನಾಶ, ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ, ಜಮೀನ್ದಾರರಿಂದ ರೈತರ ಶೋಷಣೆ, ತಾಲೂಕುದಾರರ ಕಂದಾಯ ವಸೂಲಿ ಹಕ್ಕನ್ನು ಹಿಂಪಡೆದರು, ಇನಾಮ್ ಭೂಮಿ ವಾಪಸ್ ಪಡೆದರು, ಕೃಷಿಕರಿಗಾದ ಅವಮಾನ ಮತ್ತು ಆರ್ಥಿಕ ಸಂಕಟ. ಈ ಪ್ರಶ್ನೆಯನ್ನು ನೋಡಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷ್ ಆಡಳಿತ ಪದ್ಧತಿ ಮತ್ತು ಆರ್ಥಿಕ ನೀತಿ ಹೇಗೆ ಕಾರಣವಾದವು? ವಿವರಿಸಿ. ಇದು ಏಪ್ರಿಲ್ 2018, 2023ರಲ್ಲಿ ಬಂದಿದೆ. ಆಡಳಿತ ಪದ್ಧತಿ:
ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಭಾರತೀಯರಿಗೆ ಮಾತ್ರ ಅನ್ವಯವಾಗುತ್ತಿದ್ದವು. ಹೊಸ ಕಾನೂನುಗಳು ಜನಸಾಮಾನ್ಯರಿಗೆ ಅರ್ಥವಾಗಲಿಲ್ಲ. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಬ್ರಿಟಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಬ್ರಿಟಿಷರ ಪರವಾಗಿ ನ್ಯಾಯ ನೀಡಿಕೆ. ಇನ್ನು ಆರ್ಥಿಕ ನೀತಿ. ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ. ಜಮೀನ್ದಾರರಿಗೆ ನೀಡಿದ ಕಂದಾಯ ವಸೂಲಿ, ಹಕ್ಕಿನ ಹಿಂಪಡೆತ, ಇನಾಂ ಭೂಮಿಯನ್ನು ವಾಪಸ್ ಪಡೆದಿದ್ದು, ಕೃಷಿಕರಿಗಾದ ಅವಮಾನ ಮತ್ತು ಆರ್ಥಿಕ ಸಂಕಟ. ಈ ಪ್ರಶ್ನೆ ಬಹುಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಏಪ್ರಿಲ್ 2015, ಜೂನ್ 2018, ಜೂನ್ 2017, ಜೂನ್ 2023ರಲ್ಲಿ ಬಂದಿದೆ. 1857ರ ದಂಗೆಯ ವಿಫಲತೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತೇಳಿದ್ದಾರೆ. ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದ ದಂಗೆ ಯೋಜಿತ ದಂಗೆಯಾಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು. ಬ್ರಿಟಿಷ್ ಸೈನಿಕರ ಒಗ್ಗಟ್ಟು, ಭಾರತೀಯ ಸೈನಿಕರಲ್ಲಿನ ಭಿನ್ನತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ವ್ಯವಸ್ಥಿತ ಸಂಘಟನೆಯ ಕೊರತೆ, ಸೂಕ್ತ ನಾಯಕತ್ವದ ಕೊರತೆ, ತಂತ್ರ, ಪರಿಣತಿ, ಶಿಸ್ತಿನ ಕೊರತೆ, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ದೇಶೀಯ ದೊರೆಗಳ ಬ್ರಿಟಿಷ್ ನಿಷ್ಠೆ, ಲೂಟಿ, ದರೋಡೆ ಮಾಡಿ ಜನರ ವಿಶ್ವಾಸ ಕಳೆದುಕೊಂಡದ್ದು. ಈ ಪ್ರಶ್ನೆಯನ್ನು ನೋಡಿ. ಇದು ಏಪ್ರಿಲ್ 2019ರಲ್ಲಿ ಬಂದಿದೆ. ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಯನ್ನು ಏಕೆ ವಿರೋಧಿಸಿದರು? ಉತ್ತರ: ಬಂದೂಕುಗಳಿಗೆ ಬಳಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದರಿಂದ. ಈ ಪ್ರಶ್ನೆಯನ್ನು ನೋಡಿ. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು, ಸಮರ್ಥಿಸಿ. ಉತ್ತರ: ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸುತ್ತಿದ್ದರು. ಈ ಪ್ರಶ್ನೆ ನೋಡಿ. ಇದು ಸೆಪ್ಟೆಂಬರ್ 2020, ಏಪ್ರಿಲ್ 2023ರಲ್ಲಿ ಬಂದಿದೆ. 1857ರ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ರಾಜಕೀಯ ಕಾರಣವನ್ನು ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಸತಾರ, ಜೈಪುರ, ಝಾನ್ಸಿ ಮುಂತಾದವು ಬ್ರಿಟಿಷರ ವಶವಾದವು. ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದರು. ಮುಘಲ್ ಚಕ್ರವರ್ತಿ ಮತ್ತು ಔಧ್ನ ನವಾಬರನ್ನು ಪದಚ್ಯುತಿಗೊಳಿಸಿದರು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇನ್ನು ಆಡಳಿತಾತ್ಮಕ ಕಾರಣಗಳನ್ನು ತಿಳಿಯೋಣ. ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಹೊಸ ಕಾನೂನಿನಲ್ಲಿ ಪಕ್ಷಪಾತವಿತ್ತು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಇಂಗ್ಲಿಷರ ಪರವಾಗಿ ನ್ಯಾಯದಾನ ನೀಡುತ್ತಿದ್ದರು. ಹೊಸ ಕಾನೂನಿನ ಆಶಯ ಜನರಿಗೆ ಅರಿವಾಗಲಿಲ್ಲ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆ ಬರುವಂಥ ಹಲವಾರು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದಕ್ಕಾಗಿ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ನಾವು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.